ಈ ರಾಶಿಯ ಹೆಣ್ಣು ಮಕ್ಕಳು ಪತಿಯ ಪಾಲಿಗೆ ಅದೃಷ್ಟ ಲಕ್ಷ್ಮಿಯರಂತೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೆ ಅಧಿಪತಿ ಗ್ರಹವಿರುತ್ತದೆ. ಈ ಗ್ರಹದ ಪರಿಣಾಮವು ಸಂಬಂಧಪಟ್ಟ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಧರ್ಮ ಗ್ರಂಥಗಳಲ್ಲಿ 4 ರಾಶಿಗಳ ಬಗ್ಗೆ ವಿವರಿಸಲಾಗಿದೆ. ಈ ರಾಶಿಯವರು ಪತಿಯ ಪಾಲಿಗೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಈ ರಾಶಿ ಚಿಹ್ನೆಯ ಹುಡುಗಿಯರು ಯಾರ ಜೀವನದಲ್ಲಿ ಬರುತ್ತಾರೆಯೋ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಯಾವುದೇ ಕೊರತೆ ಇರುವುದಿಲ್ಲ. 1. ಕುಂಭ ರಾಶಿಯ ಹುಡುಗಿಯರು ಗಂಡಂದಿರ ಪಾಲಿಗೆ ಅದೃಷ್ಟಶಾಲಿ ಎನ್ನಲಾಗಿದೆ. ಈ ರಾಶಿ ಚಕ್ರದ ಹುಡುಗಿಯರು ಅತ್ಯಂತ ಕಾಳಜಿ ಪ್ರವೃತ್ತಿಯುಳ್ಳವರು, ಆತ್ಮವಿಶ್ವಾಸ ಮತ್ತು ಸ್ವತಂತ್ರ ಮನಸ್ಥಿತಿಯವರು. ಈ ರಾಶಿಯ ಹುಡುಗಿಯರು ಯಾರ ಜೀವನದಲ್ಲಿ ಬರುತ್ತಾರೆಯೋ ಅವರು ಪತಿಯ ಸರ್ವ ಕಷ್ಟದಲ್ಲಿ ಭಾಗಿಯಾಗುತ್ತಾರಂತೆ. 2. ಕರ್ಕ ರಾಶಿ. ಜ್ಯೋತಿಷ್ಯ ಪ್ರಕಾರ ಕರ್ಕ ರಾಶಿ ಚಕ್ರದ ಹುಡುಗಿಯರು ತಮ್ಮ ಗಂಡಂದಿರ ಪಾಲಿಗೆ ಸಮೃದ್ಧಿಯ ಗಣಿಯಾಗಿ ಸಾಬೀತಾಗುತ್ತಾರಂತೆ. ಅವರು ಹೋಗುವ ಮನೆಯಲ್ಲಿ ಸಂಪತ್ತಿನ ಕೊರತೆ ಇರುವುದಿಲ್ಲ. ಈ ರಾಶಿ ಚಕ್ರದ ಹುಡುಗಿಯರು ಸಂಬಂಧದಲ್ಲಿ ಪ್ರಾಮಾಣಿಕರಾಗಿರುತ್ತಾರೆ. 3. ಮೀನರಾಶಿ. ಧರ್ಮ ಗ್ರಂಥಗಳ ಪ್ರಕಾರ ಈ ರಾಶಿಯ ಹುಡುಗಿಯರು ಭಾವುಕರು ಮತ್ತು ಕಾಳಜಿ ಪ್ರವೃತ್ತಿಯವರಾಗಿರುತ್ತಾರೆ. ತನ್ನ ಗಂಡನ ಸಂತೋಷವನ್ನೇ ಸದಾ ಬಯಸುತ್ತಾಳೆ. ಈ ರಾಶಿಯವರು ಯಾರ ಜೀವನದಲ್ಲಿ ಪ್ರವೇಶಿಸುತ್ತಾರೋ ಅವರು ಪ್ರಗತಿಯನ್ನು ಸಾಧಿಸುತ್ತಾರೆ ಎಂದು ಹೇಳಲಾಗಿದೆ. 4. ಮಕರ ರಾಶಿ. ಈ ರಾಶಿಯ ಹುಡುಗಿಯರು ಗಂಡಂದಿರ ಪಾಲಿಗೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಹುಡುಗಿಯರು ತನ್ನ ಬುದ್ಧಿವಂತಿಕೆಯಿಂದ ಇಡೀ ಕುಟುಂಬವನ್ನು ಒಂದುಗೂಡಿಸಿ ನಡೆಸುತ್ತಾಳೆ. ಈ ರಾಶಿಯ ಹೆಣ್ಣು ಮಕ್ಕಳು ಹಿತ ಮಿತವಾಗಿ ಖರ್ಚು ಮಾಡುತ್ತಾರೆ. 5. ವೃಷಭ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಹುಡುಗಿಯರು ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತಾರೆ. ಅವರು ಬಾಲ್ಯದಿಂದಲೂ ಹಣದ ಬಗ್ಗೆ ತುಂಬಾ ನಾಜೂಕು ಎನ್ನಬಹುದು. ಜ್ಯೋತಿಷಿಗಳ ಪ್ರಕಾರ ಈ ರಾಶಿಯ ಹುಡುಗಿಯರು ವ್ಯಾಪಾರಕ್ಕೆ ಕೈ ಹಾಕಿದ್ದಾರೆ ಅವರು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ದೊಡ್ಡ ಉದ್ಯಮಿಗಳಾಗುತ್ತಾರೆ. 6. ಸಿಂಹರಾಶಿ. ಈ ರಾಶಿಯ ಹುಡುಗಿಯರು ತುಂಬಾ ಚೂಟಿ ಹಾಗೂ ಬ್ಯೂಟಿ ಎನ್ನಬಹುದು. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಸಿಂಹ ರಾಶಿಯವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಮಾತ್ರವಲ್ಲದೆ ತಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸಹ ಫೇಮಸ್. ಈ ರಾಶಿಯವರು ಮದುವೆಯಾಗಿ ಹೋದ ಮನೆಗೆ ಅದೃಷ್ಟ ತರುತ್ತಾರೆ. 7. ತುಲಾ ರಾಶಿ. ಈ ರಾಶಿಗೆ ಸೇರಿದ ಹುಡುಗಿಯರು ವ್ಯಾಪಾರ ಮನೋಭಾವವನ್ನು ಹೊಂದಿರುತ್ತಾರೆ. ಈ ರಾಶಿಯ ಹುಡುಗಿಯರು ಹಣ ಗಳಿಸುವಲ್ಲಿ ಹುಡುಗರಿಗಿಂತ ಮುಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರನ್ನು ಆಳುವ ಗ್ರಹ ಶುಕ್ರವಾದ್ದರಿಂದ ಅವರಿಗೆ ಮಾತನಾಡುವ ಕೌಶಲ್ಯವು ಹುಟ್ಟಿನಿಂದಲೇ ಬಂದಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.